ನಮಸ್ಕಾರ ಸ್ನೇಹಿತರೆ ನಿಮ್ಮ ಹತ್ರನೂ ಒಂದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋ ಹಾಕಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ, ನೀವು ಹೊಸ ಯೂಟ್ಯೂಬರ್ ಆಗಲಿ ಹಳೆ ಯೂಟ್ಯೂಬರ್ ಆಗಲಿ ಈ ಎರಡು ಸೆಟ್ಟಿಂಗ್ ಆನ್ ಮಾಡ್ಕೊಂಡಿದ್ದೀರಲ್ಲ, ಒಮ್ಮೆ ಚೆಕ್ ಮಾಡಿ ಸ್ನೇಹಿತರೆ. ಈ ಎರಡು ಇಂಪಾರ್ಟೆಂಟ್ ಸೆಟ್ಟಿಂಗ್, ಮಾನಿಟೈಸೇಷನ್ಗೆ ಸಂಬಂಧಿಸಿದ ಒಂದು ಸೆಟ್ಟಿಂಗ್ ಇದೆ, ಇನ್ನೊಂದು ನಿಮ್ಮ ಚಾನಲ್ಗೆ ಸಂಬಂಧಪಟ್ಟಂಗೆ ಒಂದು ಸೆಟ್ಟಿಂಗ್ ಇದೆ. ಈ ಎರಡು ಸೆಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೀವು ಆನ್ ಮಾಡ್ಕೊಂಡಿದ್ದೀರಾ ಇಲ್ಲ ಒಮ್ಮೆ ಚೆಕ್ ಮಾಡಿ. ಸೊ ಯಾವ ಆ ಸೆಟ್ಟಿಂಗ್ ಹೇಳ್ತೀನಿ, ಒಂದೊಂದು ಸ್ಟೆಪ್ಸ್ ನೀವು ಫಾಲೋ ಮಾಡಿಕೊಂಡು ಈ ಸೆಟ್ಟಿಂಗ್ಸನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ನೀವು ಒಂದು ಹೊಸ ಚಾನೆಲ್ ಮಾಡಿದ್ದೀರಾ, ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ಚಾನಲ್ ಮೇಲೆ ಕೆಲಸ ಮಾಡೋದಷ್ಟೇ ಅಲ್ಲ, ಸೆಟ್ಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಟ್ಟಿಂಗ್ ಮಾಡಿಕೊಂಡು ನಾವು ಕೆಲಸ ಮಾಡಿದ್ರೇ ನಮ್ಮ ಚಾನಲ್ ಸರ್ಚ್ನಲ್ಲಿ ಬರುತ್ತೆ, ಇಲ್ಲ ಅಂದರೆ ಸರ್ಚ್ನಲ್ಲಿ ಚಾನಲ್ ಬರೋದಿಲ್ಲ. ಸೊ ಚಾನಲ್ ಸರ್ಚ್ನಲ್ಲಿ ಬಂದರೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಮಾಡ್ತಾರೆ, ತುಂಬ ಜನ ವಿಡಿಯೋಸ್ ನೋಡ್ತಾರೆ, ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಈ ರೀತಿ ಎಲ್ಲ ಸೆಟ್ಟಿಂಗ್ಸ್ ನೀವು ಮಾಡ್ಕೊಂಡು ಕೆಲಸ ಮಾಡಬೇಕು. ಸೊ ಇದೆಲ್ಲ ಮಾಡಿದ ಮೇಲೆ ಮಾನಿಟೈಸ್ ಕೂಡ ಆಗಬೇಕು ಅಂದರೆ ಮಾನಿಟೈಸೇಷನಲ್ಲಿ ಆ ಸೆಟ್ಟಿಂಗ್ ಕೂಡ ಮಾಡಿನೇ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಿರುತ್ತೆ. ಇಲ್ಲ ಅಂದರೆ ಮಾನಿಟೈಸ್ ಆಗಲ್ಲ, ನೀವು ಎಲಿಜಿಬಲೇ ಆಗೋದಿಲ್ಲ. ಸೊ ಅಲ್ಲಿ ಅಪ್ಲೈ ನಾವು ಬಟನ್ನೇ ಬರೋದಿಲ್ಲ. ಸೊ ಈ ರೀತಿ ಎರಡು ಸೆಟ್ಟಿಂಗ್ ನಾವು ಮಾಡಿಕೊಂಡ್ರೇ ನಾವು ಚಾನಲ್ ಮೇಲೆ ದುಡ್ಡು ಮಾಡಲಿಕ್ಕಾಗುತ್ತೆ, ಚಾನಲ್ ಗ್ರೋ ಮಾಡಲಿಕ್ಕಾಗುತ್ತೆ. ಸೊ ಯಾವುದು ಆ ಸೆಟ್ಟಿಂಗನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇಂಥದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ ಸ್ನೇಹಿತರೆ. ಫಸ್ಟ್ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ನಿಮಗೆ ಸೈಡಲ್ಲಿ ಸ್ಕ್ರೀನ್ ತೋರಿಸ್ತೀನಿ. ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ, ಸೈಡಲ್ಲಿ ಬರುತ್ತೆ ನೋಡ್ಬೋದು. ಸೊ ಸ್ಕ್ರೀನ್ ನೋಡ್ಬೋದು. ಸೊ ಈಗ ಸೆಟ್ಟಿಂಗ್ಸ್ ಏನು ಅನ್ನೋದು ನಾನು ಫಸ್ಟ್ ಹೇಳ್ತೀನಿ. ಸೊ ಫಸ್ಟ್ ಸೆಟ್ಟಿಂಗ್ಸ್ ಸ್ನೇಹಿತರೆ, ಇಲ್ಲಿ ನೀವು ಏನು ಮಾಡಬೇಕು, ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಇದು ಕ್ರೋಮಲ್ಲಿ ಮಾಡೋ ಸೆಟ್ಟಿಂಗ್ ಇದೆ ಒಂದು. ಇನ್ನೊಂದು ಸೆಟ್ಟಿಂಗ್ ನಾನು ಅದು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಒಂದೊಂದು ಸೆಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ಕೊಡ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಸೊ ಫಸ್ಟ್ ನೀವೇನು ಮಾಡಬೇಕು, ಈ ರೀತಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಈ ರೀತಿ ಇರುತ್ತೆ, ಇಲ್ಲಿ ನೋಡ್ಬೋದು ಕ್ರೋಮ್ ಅಂತ. ಇದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನೀವೇನು ಮಾಡಬೇಕು, studio.youtube.com ಅಂತ ಬರಿಬೇಕು. ಇಲ್ಲಿ ಸಜೆಸ್ಟ್ ಮಾಡಿರುವಂಥದ್ದು ಯಾವುದು ಸೆಲೆಕ್ಟ್ ಮಾಡಬೇಡಿ ಸ್ನೇಹಿತರೆ, ಇಲ್ಲಿ ನೀವು ಟೈಪ್ ಮಾಡಿನೇ ಕಂಪ್ಲೀಟಾಗಿ ಬರಿಬೇಕು. studio.youtube.com ಅಂತ ನೀವು ಟೈಪ್ ಮಾಡಿನೇ ಇಲ್ಲಿ ಸರ್ಚ್ ಮಾಡಿ. ಈ ರೀತಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ಸರ್ಚ್ ಮಾಡಿದ ಮೇಲೆ studio.youtube.com ಅಂತ ಸರ್ಚ್ ಮಾಡಿದ ಮೇಲೆ ನಿಮ್ಮ ಚಾನಲ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ರೀತಿ ನಿಮ್ಮದು ಓಪನ್ ಆಗ್ತಾ ಇಲ್ಲ, ಏನಾದರೂ ಅಲ್ಲಿ ಸಮಸ್ಯೆ ಬರ್ತಿದೆ, ಪ್ಲೀಸ್ ಪ್ರೊಸೆಸಿಂಗ್ ಪ್ಲೀಸ್ ವೇಟ್ ಅಂತ ಏನಾದರೂ ಸಮಸ್ಯೆ ಬರ್ತಿತ್ತು ಅಂದರೆ ಏನು ಮಾಡಿ, ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಚಾನಲ್ ಲಿಂಕ್ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋ ನೋಡಿ. ಸೊ ಆ ಪ್ರೊಸೆಸಿಂಗ್ ಸಮಸ್ಯೆ ಏನಿದೆ ಅದಕ್ಕೆ ಹೋಗ್ಬಿಡುತ್ತೆ. ಸೊ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಕೊಡ್ತೀನಿ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಆ ವಿಡಿಯೋನ ನೋಡಿ. ಇನ್ನು ಈಗ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಚಾನಲ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ studio.youtube.com ಅಂತ ಹಾಕಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ನೋಡಿ ಸೆಟ್ಟಿಂಗ್ ಐಕಾನ್ ಕಾಣ್ತಿದೆ, ಇಲ್ಲಿ ಕೆಳಗಡೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಈ ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ದು ಮೇನ್ ಸೆಟ್ಟಿಂಗ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನಾನು ಜೂಮ್ ಔಟ್ ಮಾಡ್ತೀನಿ, ಒಂದು ಸ್ವಲ್ಪ ಜೂಮ್ ಮಾಡಿನೂ ತೋರಿಸ್ತೀನಿ ನಿಮಗೆ. ಸೊ ಜನರಲ್ ಅಂತ ಬಂತು. ಅದ್ರ ಕೆಳಗಡೆ ಚಾನಲ್ ಅಂತ ಇದೆ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಬೇಸಿಕ್ ಇನ್ಫಾರ್ಮೇಷನ್ ಪೇಜ್ ಕಾಣುತ್ತೆ. ಇಲ್ಲಿ ಸೈಡಲ್ಲಿ ನೋಡಿ, ಇಲ್ಲಿ ಕಂಟ್ರಿ ಇಂಡಿಯಾ ರೆಸಿಡೆನ್ಸ್ ಅಂತ ತೋರಿಸ್ತಿದೆ, ಅಡ್ವಾನ್ಸ್ ಸೆಟ್ಟಿಂಗ್ ಇದೆ, ಆಮೇಲೆ ಫ್ಯೂಚರ್ ಎಲಿಜಿಬಿಲಿಟಿ ಇದೆ. ಸೊ ಇದೆಲ್ಲ ಬಂದಿರುತ್ತೆ. ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ನೀವು ನೋ ಸೆಟ್ ದಿಸ್ ಚಾನಲ್, ಇದು ನಾರ್ಮಲ್ ಇದೆ. ಬೇಸಿಕ್ ಸೆಟ್ಟಿಂಗಲ್ಲಿ ಮೇನ್ ಏನಿದೆ ಅಂದರೆ, ನಿಮ್ಮ ಚಾನಲ್ ಹುಡುಕಿದರೆ ಸರ್ಚ್ ರಿಸಲ್ಟ್ನಲ್ಲಿ ಬರಬೇಕು, ಅಥವಾ ನಿಮ್ಮ ಚಾನಲ್ಗೆ ಸಂಬಂಧಪಟ್ಟಂಗೆ ಒಂದು ಕೀವರ್ಡ್ ಯಾರಾದರೂ ಹಾಕಿ ಸರ್ಚ್ ಮಾಡಿದರೂ ಕೂಡ ನಿಮ್ಮ ಚಾನಲ್ ಸರ್ಚ್ ರಿಸಲ್ಟ್ನಲ್ಲಿ ಬರಬೇಕು. ಸುಮಾರು ಜನರದ್ದು ಸ್ನೇಹಿತರೆ ಚಾನಲ್ ಸರ್ಚ್ ಮಾಡಿದರೆ ಸರ್ಚ್ ರಿಸಲ್ಟ್ನಲ್ಲಿ ಬರೋದೇ ಇಲ್ಲ. ಸೊ ಇದರಿಂದಾಗಿ ನಮ್ಮ ಚಾನಲ್ ಮೇಲೆ ವ್ಯೂಸೇ ಬರೋದಿಲ್ಲ. ಸರ್ಚ್ನಲ್ಲಿ ಬರಲಿಲ್ಲ, ವ್ಯೂಸ್ ಬರೋಲ್ಲ, ಅಟ್ಲೀಸ್ಟ್ ಸಬ್ಸ್ಕ್ರೈಬರ್ಸ್ ಆದರೂ ಬರ್ತಾರೆ. ವ್ಯೂಸ್ ಕಮ್ಮಿ ಇದ್ದರೂ ಕೂಡ ಸಬ್ಸ್ಕ್ರೈಬರ್ಸ್ ಆದರೂ ಬರ್ತಾರೆ ಈ ಸೆಟ್ಟಿಂಗ್ ಮಾಡೋದ್ರಿಂದ. ಸೊ ನೀವೇನು ಮಾಡಬೇಕು, ಸರ್ಚ್ ರಿಸಲ್ಟ್ನಲ್ಲಿ ನಮ್ಮ ಚಾನಲ್ ಬರಬೇಕು. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಕೆಳಗಡೆ ನೋಡಿ ಕೀವರ್ಡ್ಸ್ ಅಂತ ಇದೆ. ಸೊ ಇಲ್ಲಿ ನಾನು ಹೇಳಿದ್ದೀನಿ ಸೆಟ್ಟಿಂಗ್ ಯಾವ ರೀತಿ ಓಪನ್ ಮಾಡಬೇಕು.
ಓಪನ್ ಮಾಡಿದ ಮೇಲೆ ಜನರಲ್ ಇದೆ, ಅದ್ರ ಕೆಳಗಡೆ ಚಾನಲ್ ಅಂತ ಇದೆ. ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಕೀವರ್ಡ್ಸ್ ಅಂತ ಇದೆ. ಇಲ್ಲಿ ನೀವು ನೋಡ್ಬೋದು ನನ್ನ ಚಾನಲ್ ಹೆಸರುಗಳನ್ನು ಹಾಕಿದ್ದೀನಿ. ನನ್ನ ಚಾನಲ್ ಹೆಸರು ಹಾಕಿದ್ದೀನಿ. ಹಿಂಗೆ ಹಾಕಿದ್ದೀನಿ ಅಂದರೆ ಕನ್ನಡ ಕ್ರಿಯೇಟರ್ ಗೈಡ್, ಕನ್ನಡ ಕ್ರಿಯೇಟರ್ ಗೈಡ್ ಸ್ಮಾಲ್ ಅಕ್ಷರಲ್ಲಿ ಆಮೇಲೆ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಸೇರಿಸಿ ನಾನು ಹಾಕಿದ್ದೀನಿ. ಆಮೇಲೆ ಕನ್ನಡ ಕ್ರಿಯೇಟ್ ಗೈಡರ್ ಈ ರೀತಿಯೂ ಜನ ಸರ್ಚ್ ಮಾಡ್ತಾರೆ. ಆಮೇಲೆ ಕನ್ನಡ ಕ್ರಿಯೇಟರ್ ಗೈಡ್, ಕನ್ನಡ ಗೈಡ್. ಓಕೆನಾ, ನೀವು ನೋಡ್ಬೋದು ಕನ್ನಡ ಕ್ರಿಯೇಟರ್ ಗೈಡ್ ಕನ್ನಡ. ಸೊ ಅದಾದ ಮೇಲೆ ನಾನು ಚಾನಲ್ ಮೇಲೆ ಏನು ಹಾಕ್ತೀನಿ ವಿಡಿಯೋಸ್, ಅದ್ರ ಬಗ್ಗೆ ಕೆಲವೊಂದಿಷ್ಟು ಕೀವರ್ಡ್ಸ್ ನಾನು ಅದರಲ್ಲಿ ಹಾಕಿದ್ದೀನಿ. ಸೊ ಜನ ಇಲ್ಲಿ ಏನೇ ಸರ್ಚ್ ಮಾಡಿದ್ರು ಇಲ್ಲಿ ನೋಡ್ಬೋದು ನಾನು ಸುಮಾರು ಕನ್ನಡ ವಿಡಿಯೋ ಎಡಿಟಿಂಗು, ಚಾನಲ್ ಸೆಟ್ಟಿಂಗು, ಇನ್ಕ್ರೀಸ್ ಯೂಟ್ಯೂಬ್ ವ್ಯೂಸು, ಆಮೇಲೆ ಇಲ್ಲಿ ನೋಡ್ಬೋದು ವಿಡಿಯೋ ಎಡಿಟಿಂಗ್ ಫಾರ್ ಬಿಗಿನರ್ಸ್ ಕನ್ನಡ, ಯೂಟ್ಯೂಬ್ ಮಾನಿಟೈಸೇಷನ್ ಕನ್ನಡ, ವಿಡಿಯೋ ಎಡಿಟಿಂಗ್ ಈ ರೀತಿ ಕೀವರ್ಡ್ಸ್ ಹಾಕಿದ್ದೀನಿ. ವಿಡಿಯೋ ಎಡಿಟಿಂಗ್ ಅಂತ ಯಾರಾದರೂ ಸರ್ಚ್ ಮಾಡಿದರೂ ಕೂಡ ನನ್ನ ಚಾನಲಲ್ಲಿ ಸಜೆಸ್ಟ್ ಆಗುತ್ತೆ. ಓಕೆನಾ. ಸೊ ಈ ರೀತಿ ನಾವು ಕೀವರ್ಡ್ಸ್ ಹಾಕೋದ್ರಿಂದ ಸರ್ಚ್ನಲ್ಲಿ ನಮ್ಮ ಚಾನಲ್ ಬರುತ್ತೆ. ಸೊ ನೀವು ಬರೀ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಸರ್ಚ್ ಮಾಡಿ ಒಂದು ಕೀವರ್ಡ್ ಬರುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಚಾನಲ್ ಓಪನ್ ಆಗಿಬಿಡುತ್ತೆ. ಕನ್ನಡ ಕ್ರಿಯೇಟರ್ ಗೈಡ್ ಹಾಕಿದ ತಕ್ಷಣ ನನ್ನ ಚಾನಲ್ ಓಪನ್ ಆಗುತ್ತೆ. ಅದೇ ರೀತಿ ನಿಮ್ಮ ಚಾನಲ್ ಹೆಸರಲ್ಲಿ ಅಲ್ಲಿ ಹಾಕಿದರೆ XYZ ಅಂತ ಹಾಕಿ ಸರ್ಚ್ ಮಾಡಿದರೆ ನಿಮ್ಮ ಚಾನಲ್ ಅಲ್ಲಿ ಬರಬೇಕು. ಆ ರೀತಿ ಇಲ್ಲಿ ನೀವು ನಿಮ್ಮ ಚಾನಲ್ ಹೆಸರು ಆ ಕಡೆ ಈ ಕಡೆ ಮಾಡಿ ಒಂದು 5-10 ಕೀವರ್ಡ್ಸಲ್ಲಿ ಅದನ್ನು ಕಟ್ ಮಾಡಿ ಅದಕ್ಕೆ ಆ ಕಡೆ ಈ ಕಡೆ ಮಾಡಿಕೊಂಡು ನಾನು ಹಾಕಿದ್ದೀನಿ. ನೋಡ್ಬೋದು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹಾಕಿದ್ದೀನಿ, ಕನ್ನಡ ಕ್ರಿಯೇಟರ್ ಅಂತ ಹಾಕಿದ್ದೀನಿ, ಕನ್ನಡ ಕ್ರಿಯೇಟರ್ ಗೈಡ್ ಸ್ಮಾಲ್ ಲೆಟರ್ಸಲ್ಲಿ ಹಾಕಿದ್ದೀನಿ, ಕನ್ನಡ ಕ್ರಿಯೇಟರ್ ಗೈಡರ್ ಅಂತ ಹಾಕಿದ್ದೀನಿ, ಕ್ರಿಯೇಟರ್ ಗೈಡ್ ಅಂತ. ಈ ರೀತಿ ನೀವು ನಿಮ್ಮ ಚಾನಲ್ಗೆ ಸಂಬಂಧಪಟ್ಟಂಗೆ ಕೀವರ್ಡ್ಸ್, ನಿಮ್ಮ ಚಾನಲ್ ಹೆಸರಿನಿಗೆ ಸಂಬಂಧಪಟ್ಟಂಗೆ ಕೀವರ್ಡ್ಸನ್ನು ಮಾಡಿ ಇಲ್ಲಿ ನೀವು ಕೀವರ್ಡ್ಸಲ್ಲಿ ಹಾಕಬೇಕು ಸ್ನೇಹಿತರೆ. ಇಂಪಾರ್ಟೆಂಟ್ ಇದೆ. ಇದನ್ನು ನೀವು ಮಾಡಿದರೆ ಚಾನಲ್ ಸರ್ಚ್ ರಿಸಲ್ಟ್ನಲ್ಲಿ ಬರುತ್ತೆ. ಯಾರಾದರೂ ಏನಾದರೂ ಅವರಿಗೆ ಸಂಬಂಧಪಟ್ಟಂಗೆ ವಿಷಯ ಹುಡುಕಿದ್ರೂ ಕೂಡ ಇದರಲ್ಲಿ ಆ ಕೀವರ್ಡ್ಸ್ ಇತ್ತು ಅಂದರೆ ನಿಮ್ಮ ಚಾನಲ್ ಅವ್ರಿಗೆ ಸಜೆಸ್ಟ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಚಾನಲ್ ಮೇಲೆ ವ್ಯೂಸ್ ಬರೋ ಚಾನ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಚಾನಲ್ ಸರ್ಚ್ ರಿಸಲ್ಟ್ನಲ್ಲಿ ಬರುತ್ತೆ. ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ, ಬೇಗ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ. ವ್ಯೂಸ್ ಕಮ್ಮಿ ಇದ್ರೂ ಕೂಡ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಈ ರೀತಿ ಮಾಡೋದ್ರಿಂದ. ಸೊ ಇದನ್ನು ನೀವು ಮೊದಲು ಸೆಟ್ಟಿಂಗ್ ಮಾಡಿ ಸ್ನೇಹಿತರೆ. ಈ ಸೆಟ್ಟಿಂಗ್ ಮಾಡದೇ ಇದ್ದರೆ ಈಗಲೇ ಈ ಸೆಟ್ಟಿಂಗ್ ಮಾಡಿ. ಸೊ ಇದು YT ಸ್ಟುಡಿಯೋ ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗ್ತಾ ಇಲ್ಲ ಅಂದರೆ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನಾನು ಮುಂಚೆನೇ ಹೇಳಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿಯೂ ಕೂಡ ಅದ್ರ ಲಿಂಕ್ ಹಾಕಿರ್ತೀನಿ. ಸೊ ಆ ವಿಡಿಯೋ ನೋಡಿಕೊಂಡು ನೀವು ಇದನ್ನು ಸೆಟ್ಟಿಂಗ್ ಕರೆಕ್ಟ್ ಮಾಡಿಕೊಂಡು ಎಲ್ಲ ಸೆಟ್ ಆದಮೇಲೆ ಇಲ್ಲಿ ಸೇವ್ ಅಂತ ಬರುತ್ತೆ ಸ್ನೇಹಿತರೆ. ಕ್ಲೋಸ್ ಅಂತ ಇದೆ ನೋಡಿ, ಇದ್ರ ಪಕ್ಕನೇ ಸೇವ್ ಅಂತ ಇರುತ್ತೆ. ಇಲ್ಲಿ ವೈಟಲ್ಲಿ ತೋರಿಸುತ್ತೆ ನಿಮಗೆ. ಅದನ್ನು ನೀವು ಸೇವ್ ಮಾಡಿಕೊಂಡು ಬಿಡಬೇಕು. ಸೊ ಇಷ್ಟು ಮಾಡಿ. ಒಂದು ಈ ಸೆಟ್ಟಿಂಗ್ ಆಯಿತು. ಇನ್ನು ಎರಡನೇ ಸೆಟ್ಟಿಂಗ್, ಇದು ಮಾನಿಟೈಸೇಷನ್ಗೆ ಸಂಬಂಧಪಟ್ಟಂಗಿದೆ ಸ್ನೇಹಿತರೆ. ಆಮೇಲೆ ನಿಮ್ಮ ಚಾನಲ್ ಸೆಕ್ಯೂರಿಟಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇದಕ್ಕೆ ಯೂಟ್ಯೂಬ್ನವ್ರು ಏನು ಮಾಡಿದ್ದಾರೆ ಅಂದರೆ ಮಾನಿಟೈಸೇಷನ್ಗೆ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಇದು ಮೇನ್ ಏನಿದೆ ಅಂದರೆ ನಿಮ್ಮ ಚಾನಲ್ ಸೆಕ್ಯೂರಿಟಿ ಪರ್ಪಸ್ ಇದು ಇದೆ, ಆದರೆ ಮಾನಿಟೈಸೇಷನ್ಗೆ ಇದು ಕನೆಕ್ಟ್ ಮಾಡಿದ್ದಾರೆ. ಯಾಕಂದರೆ ನಿಮ್ಮ ಚಾನಲ್ ಹ್ಯಾಕ್ ಆಗಬಾರ್ದು, ಈ ಚಾನಲ್ಗೆ ಏನೂ ಸಮಸ್ಯೆ ಆಗಬಾರ್ದು, ಯಾರಾದರೂ ನಿಮ್ಮ ಚಾನಲ್ ಇದು ಮಾಡಬಾರ್ದು, ಹ್ಯಾಕ್ ಮಾಡಬಾರ್ದು, ಈ ರೀತಿ ಆಗಬಾರ್ದು ಅನ್ನೋಕ್ಕೋಸ್ಕರ ಇದನ್ನು ಯೂಟ್ಯೂಬ್ನವರು ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದನ್ನು ಆನ್ ಮಾಡಲೇಬೇಕು ಅನ್ನೋದು ಒಂದು ಸೆಟ್ಟಿಂಗ್ ಇದನ್ನು ಕೊಟ್ಟಿದ್ದಾರೆ. ಸೊ ಏನಿದೆ ಅಂದರೆ ಇಲ್ಲಿ ನಾನು ಫಸ್ಟ್ YT ಸ್ಟುಡಿಯೋ ಓಪನ್ ಮಾಡಿ ಸ್ನೇಹಿತರೆ. ಇಲ್ಲಿ YT ಸ್ಟುಡಿಯೋ ಓಪನ್ ಮಾಡಿ. YT ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ನಾರ್ಮಲ್ ಆಗಿ YT ಸ್ಟುಡಿಯೋ ಓಪನ್ ಆಗುತ್ತೆ. ನಿಮ್ಮ ಚಾನಲ್ ಮೇಲೆ ಏನೇನು ವೀಡಿಯೋ ಹಾಕಿದ್ದೀರಾ, ಆಮೇಲೆ ಚಾನಲ್ಗೆ ಹಾಕಿರೋ ವೀಡಿಯೋಗೆ ಸೆಟ್ಟಿಂಗ್ ಮಾಡೋದು ಅದೆಲ್ಲ ಇಲ್ಲಿ ಇರುತ್ತೆ. ಓಕೆ, ಡ್ಯಾಶ್ಬೋರ್ಡ್ ಮೇಲೆ ಬನ್ನಿ. ಡ್ಯಾಶ್ಬೋರ್ಡ್ ಮೇಲೆ ಬಂದಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ನಿಮ್ಮ ಲೋಗೋ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಹೆಸರು ತೋರಿಸುತ್ತೆ, ನಿಮ್ಮ ಚಾನಲ್ ಹೆಸರು. ಆಮೇಲೆ ಸ್ವಿಚ್ ಅಕೌಂಟ್ ಇದೆ, ಅದ್ರ ಪಕ್ಕನೇ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದು ಮತ್ತೆ ರೀಡೈರೆಕ್ಟ್ ಆಗಿ ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಬರುತ್ತೆ. ಇಲ್ಲಿ ನೋಡ್ಬೋದು ಚಾನಲ್ ಹೆಸರು ಬರುತ್ತೆ, ಆಮೇಲೆ ಚಾನಲ್ಗೆ ಸಂಬಂಧಪಟ್ಟಂಗೆ ಏನಿದೆ ಸೆಟ್ಟಿಂಗ್ಸ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಓಪನ್ ಆಯಿತು. ಇಲ್ಲಿ ಪಕ್ಕದಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಓಪನ್ ಆಗಿದೆ. ಹೋಮ್, ಪೇಮೆಂಟ್ಸ್, ಸಬ್ಸ್ಕ್ರಿಪ್ಷನ್ಸ್, ಪರ್ಸನಲ್ ಇನ್ಫಾರ್ಮೇಷನ್, ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ. ಸೆಕ್ಯೂರಿಟಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೆಕ್ಯೂರಿಟಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಸೈಡಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಎಲ್ಲ ಓಪನ್ ಆಯಿತು. ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ನಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಇದೆ, ಆನ್ ಮಾಡ್ಕೋಬೇಕು. 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೋಬೇಕು. ಸೊ 2 ಸ್ಟೆಪ್ ವೆರಿಫಿಕೇಷನ್ ನಂದು ಗ್ರೀನ್ ಇದೆ, ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಮಾಡಿದ್ದೀರಾ ಇಲ್ಲ ಒಮ್ಮೆ ಚೆಕ್ ಮಾಡಿಕೊಂಡು ಈ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಿ ಸ್ನೇಹಿತರೆ. ಈಸಿ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆನ್ ಮಾಡ್ಕೋಬೋದು. ಈ ಸದ್ಯಕ್ಕೆ ನನ್ನ ಹತ್ರ ಇದು ಆನ್ ಇದೆ, ಹಾಗಾಗಿ ಇಲ್ಲಿ ಬರೋದಿಲ್ಲ. ಸೊ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ
ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೆಕ್ಯೂರಿಟಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದರೆ ಸೈಡಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಸುಮಾರು ಆಪ್ಷನ್ಸ್ ಎಲ್ಲ ಇಲ್ಲಿ ಬರುತ್ತೆ. ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನಲ್ಲಿ ನೀವು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಬೇಕು. ಸೊ ಇದು ನೀವು ಮಾಡಿದರೆ ಮಾತ್ರ ನಿಮ್ಮ ಚಾನಲ್ಗೆ ಅಪ್ಲೈ ನೌ ಬಟನ್ ಬರುತ್ತೆ. ಮಾನಿಟೈಸೇಷನ್ ಅಪ್ಲೈ ಮಾಡಲಿಕ್ಕೆ ಈ ಬಟನ್ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಈ 2 ಇಂಪಾರ್ಟೆಂಟ್ ಸೆಟ್ಟಿಂಗ್ಸನ್ನು, ಒಂದು ಚಾನಲ್ ಗ್ರೋತ್ಗೆ ಸಂಬಂಧಪಟ್ಟಂಗಿದೆ, ಒಂದು ಮಾನಿಟೈಸೇಷನ್ಗೆ ಸಂಬಂಧಪಟ್ಟಂಗಿದೆ. ಸೊ ಈ 2 ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇದೆ. ಈ 2 ಸೆಟ್ಟಿಂಗ್ಸ್ ನೀವು ಮಾಡ್ಕೊಳ್ಳೇಬೇಕು. ಚಾನಲ್ ಮೇನ್ ಸೆಟ್ಟಿಂಗ್ ಏನಿದೆ ಫಸ್ಟ್ ನಾನು ಹೇಳಿದ್ದೀನಲ್ಲ, ಅದನ್ನು ನೀವು ಕಂಪಲ್ಸರಿ ಮಾಡಿ ಸ್ನೇಹಿತರೆ. ಸೊ ಸರಿಯಾಗಿ ಕೀವರ್ಡ್ಸ್ ಎಷ್ಟು ನೀವು ಕರೆಕ್ಟಾಗಿ ಕೀವರ್ಡ್ಸ್ ನಿಮ್ಮ ಚಾನಲಲ್ಲಿ ಹಾಕ್ತೀರಾ ಅಷ್ಟು ಬೇಗ ಚಾನಲ್ ಗ್ರೋ ಆಗುತ್ತೆ. ಅದರ ಮೇಲೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವ್ಯೂಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲು ಸಬ್ಸ್ಕ್ರೈಬರ್ಸ್ ಬರಬೇಕು. ಸೊ ಮೇನ್ ನಾವು ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ತರೋದಕ್ಕೆ ಪ್ರಯತ್ನ ಮಾಡಬೇಕು. ಸಬ್ಸ್ಕ್ರೈಬರ್ಸ್ ಬರಬೇಕು ಅಂದರೆ ಚಾನಲ್ ಕೀವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಚಾನಲ್ ಕೀವರ್ಡ್ಸ್ ಹಾಕೋದು ತೋರಿಸಿದ್ದೀನಿ. ಅದಾದಮೇಲೆ ಈ ಸೆಟ್ಟಿಂಗ್ ಕೂಡ ನೀವು ಮಾಡ್ಕೋಬೇಕು. ಆವಾಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಆಪ್ಷನ್ ಬರುತ್ತೆ, ಇಲ್ಲಾಂದರೆ ಆಪ್ಷನ್ನೇ ಬರೋದಿಲ್ಲ. ಎಲ್ಲಿವರೆಗೂ ನೀವು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಿಮಗೆ ಮಾನಿಟೈಸೇಷನ್ ಅಲ್ಲಿ ಆಪ್ಷನ್ನೇ ಬರೆಯೋದಿಲ್ಲ. ಬರೀ ಗೆಟ್ ನೋಟಿಫೈಡ್ ಅಂತಾನೆ ಬರ್ತಾ ಇರುತ್ತೆ. ಆಮೇಲೆ ಅಪ್ಲೈನೋ ಬಂದರೂ ಕೂಡ ಅಲ್ಲಿ ಕ್ಲಿಕ್ ಮಾಡೋ ಆಪ್ಷನ್ನೇ ಬರೋದಿಲ್ಲ. ಸೊ ಹಂಗಾಗಿ ಈ 2 ಸೆಟ್ಟಿಂಗನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡು ನಿಮ್ಮ ಚಾನಲ್ ಗ್ರೋ ಮಾಡ್ಕೊಳ್ಳಿ. ಸೊ ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇತ್ತು, ನಾನು ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಮತ್ತೊಂದು ವಿಡಿಯೋದೊಂದಿಗೆ ಹೊಸ ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.